ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ಅಂಕೋಲ ತಾಲೂಕಿನ ಸಮಾನ ಮನಸ್ಕರ ಬಳಗದ ವತಿಯಿಂದ ಬೆಳಂಬಾರದ ಹೆಸರಾಂತ ನಾಟಿ ವೈದ್ಯ ದಿವಂಗತ ಬೊಮ್ಮು ಶಿವುಗೌಡ ಅವರ ಮನೆಯಂಗಳದಲ್ಲಿ ಜಾನಪದ ಹಾಡುಗಾರ್ತಿ ಲಕ್ಷ್ಮೀಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹೆಸರಾಂತ ನಾಟಿ ವೈದ್ಯ ಹಾಗೂ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತ ಬಿ ಗೌಡ ಅವರು ಸನ್ಮಾನ ನೆರವೇರಿಸಿ ಮಾತನಾಡಿದ ಅವರು, ಹಾಲಕ್ಕಿ ಸಮಾಜದ ಮಹಿಳೆಯರನ್ನು ಗೌರವಿಸುವ ಪರಂಪರೆ ಮುಂದುವರೆದಿದ್ದು, ಈ ಬಾರಿ ನಮ್ಮೂರಿನ ಜಾನಪದ ಕಲಾವಿದೆ ಲಕ್ಷ್ಮೀಗೌಡ ಅವರನ್ನು ಮನೆಯಂಗಳದಲ್ಲಿಯೇ ಸನ್ಮಾನಿಸಿರುವುದು ವಿಶೇಷ ಸಂತಸ ತಂದಿದೆ. ಪದ್ಮಶ್ರೀ ಪುರಸ್ಕೃತ ಸುಕ್ರಜ್ಜಿ ಹಾಗೂ ತುಳಸಜ್ಜಿ ಅವರೊಂದಿಗೆ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದ ಲಕ್ಷ್ಮೀಗೌಡ ಅವರ ಸೇವೆ ಮತ್ತು ಸಾಧನೆ ಇಂದಿನ ಮಹಿಳಾ ದಿನಾಚರಣೆಯ ಅರ್ಥವನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ ಎಂದರು. ಉಮೇಶ್ ನಾಯ್ಕರು ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ನಮ್ಮ ಲಕ್ಷ್ಮೀಗೌಡರಿಗೆ ಇವತ್ತು ಸನ್ಮಾನ ಮಾಡಬೇಕಂತ ಕೇಳ್ಕೊಂಡಾಗ ತುಂಬ ನಮಗೆ ಖುಷಿ ಆಯಿತು. ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ಈ ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ನಮ್ಮ ಲಕ್ಷ್ಮೀ ಬುದ್ಧೇಗೌಡರು ಭಾಳಷ್ಟು ಹಾಡುಗಳ ಮುಖಾಂತರ ಹೆಸರು ಮಾಡಿದ್ದಾರೆ. ಭಾಳಷ್ಟು ಅವರು ಪದ್ಮಶ್ರೀ ಸುಕ್ರಿಗೌಡರ ಜೊತೆಗೆ ಅವರು ತುಂಬ ಸರಯ ಆಂದೋಲನದಲ್ಲಿ ತೊಡಗಿಕೊಂಡವರು ಮತ್ತು ಪದ್ಮಶ್ರೀ ತುಳಸಿಗೌಡರ ಒಂದು ಸಸ್ಯ ಆಂದೋಲನ ಇಂತಹ ಕಾರ್ಯಕ್ರಮದಲ್ಲೆಲ್ಲ ಕೂಡ ಅವರು ತೊಡಗಿಕೊಂಡವರು. ಹಾಗಾಗಿ ಅವರಿಗೆ ಇವತ್ತು ಸನ್ಮಾನ ಮಾಡುವಂಥದ್ದು ಭಾಳ ಖುಷಿ ತಂದಿದೆ. ವಕೀಲ ಹಾಗೂ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ನಾಯ್ಕ್ ಮಾತನಾಡಿ, ಸರಾಯಿ ವಿರೋಧಿ ಚಳುವಳಿ ಸೇರಿದಂತೆ ಹಲವು ಸಾಮಾಜಿಕ ಅಭಿಯಾನಗಳಲ್ಲಿ ಬೆಳಂಬಾರ ಸುತ್ತಮುತ್ತಲಿನ ಹಾಲಕ್ಕಿ ಮಹಿಳೆಯರ ಸಕ್ರಿಯ ಭಾಗವಹಿಸುವಿಕೆ ಸಮಾಜಕ್ಕೆ ಮಾದರಿಯಾಗಿದೆ. ಜಾನಪದ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಲಕ್ಷ್ಮೀಗೌಡ ಅವರನ್ನು ಮಹಿಳಾ ದಿನಾಚರಣೆ ಕಾರ್ಯ ಸಂದರ್ಭದಲ್ಲಿ ಗೌರವಿಸುವುದು ಹೆಮ್ಮೆಯ ಸಂಗತಿ ಎಂದರು. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಾವು ಈ ಹನುಮಂತ ಗೌಡರ ಮನೆಯಂಗಳದಲ್ಲಿ ಮಾಡ್ತಾ ಇದ್ದೇವೆ. ನಾವು ಅಂಕೋಲದ 2 ಕಣ್ಣುಗಳನ್ನು ಕಳೆದುಕೊಂಡಿದ್ದೇವೆ. ಪ್ರತಿ ವರ್ಷವೂ ಸಹ ನಾವು ಅವರನ್ನು ಗೌರವಿಸ್ತಾ ಇದ್ದೀವಿ. ಪದ್ಮಶ್ರೀ ಗೌರವ ಪ್ರಶಸ್ತಿ ಪಡೆದಂಥ ಸುಕ್ರಜ್ಜಿ ಆಗಿರಬಹುದು, ಲಕ್ಷಗಟ್ಟಲೆ ಗಿಡಗಳನ್ನು ನೆಟ್ಟಿ ಪೋಷಿಸಿ ಹೆಸರು ಪಡೆದಂಥ ತುಳಸಿ ಅಮ್ಮ ಇರ್ಬೋದು, ಅವರನ್ನು ನಾವು ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಆ 2 ಕಣ್ಣು ಅಂಕೋಲದ 2 ಕಣ್ಣುಗಳಾಗಿದ್ದವು. ಅವರು ಮಾಡಿದ ಸಾಧನೆಗಳು, ಅವರು ಹಾಕಿಕೊಟ್ಟಂಥ ದೈಯ ಉದ್ದೇಶಗಳನ್ನೆಲ್ಲ ನಾವು ಇವತ್ತು ಈ ಹನುಮಂತ ಗೌಡರ ಒಂದು ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಅವರನ್ನು ನೆನಪಿಸಿಕೊಳ್ತಾ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಉದ್ದೇಶ ಇಷ್ಟೇ, ಮಹಿಳೆಯರನ್ನ ಜಾಗೃತಿಗೊಳಿಸುವ ಒಂದು ಕಾರ್ಯಕ್ರಮ. ಅದರಲ್ಲಿ ವಿಶೇಷವಾಗಿ ಬೆಳಂಬರದ ಹಾಲಕ್ಕಿ ಸಮಾಜದವರು. ಕಸಾಪ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ, ಶ್ರಮಜೀವಿಗಳಾದ ಹಾಲಕ್ಕಿ ಸಮಾಜದ ಮಹಿಳೆಯರು ಆರ್ಥಿಕವಾಗಿ ದುರ್ಬಲರಾಗಿದ್ದರೂ ಜಾನಪದ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಹನುಮಂತಗೌಡರ ಮನೆ ಅಂಗಳದಲ್ಲಿ ನಾವು ಇವತ್ತಿದ್ದೇವೆ ಅಂತ ಹೇಳಿದ್ರೆ ಭಾಳ ಖುಷಿ ಆಗ್ತದೆ. ಹನುಮಂತಗೌಡರ ಮನೆ ಅಂಗಳವೇ ನಮಗೆಲ್ಲ ಒಂದು ಸ್ಫೂರ್ತಿ ತುಂಬುವಂಥ ಒಂದು ಧಾಮ ಆಗಿದೆ ಅಂತ ನಾನು ಅನಿಸ್ತೇನೆ. ನಮಗಷ್ಟೇ ಅಲ್ಲ, ಸುತ್ತಲಿನ ಅನೇಕ ಜನರಿಗೆ ಇದು ಇಲ್ಲಿ ಒಂದು ಜೀವದಾನ ಮಾಡಿದಂಥ ಒಂದು ನೆಲ ಅಂತ ನಾನು ಭಾವಿಸ್ತೇನೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಿಮಿತ್ತ ನಮ್ಮ ಗೆಳೆಯರಾದಂಥ ಉಮೇಶ್ ನಾಯ್ಕರವರು ಹೇಳಿದ್ರು, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ, ಯಾರಾದರೂ ಮಹಿಳೆಯರಿಗೆ ಒಂದು ಗೌರವಿಸಿ ಬರುವ ಅನ್ನುವಂಥದ್ದು ಹೇಳಿದವಾಗ ಇಲ್ಲಿ ಹನುಮಂತಗೌಡರ ಮನೆ ಹತ್ರ ನಾವೆಲ್ಲ ಏರ್ಪಾಡು ಮಾಡಿದ್ದೇವೆ, ಅದನ್ನು ನಾವು ಹೋಗಿ ಮಾಡಿ ಬರುವ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಹನುಮಂತಗೌಡ ಅವರ ತಾಯಿ ಸಣ್ಣು ಬೊಮ್ಮುಗೌಡ, ಹಾಲಕ್ಕಿ ಜಾನಪದ ಕಲಾವಿದೆಯರಾದ ತುಳಸಿ ಬುದ್ದುಗೌಡ, ಸಣ್ಣುಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸನ್ಮಾನ ಸ್ವೀಕರಿಸಿದ ಲಕ್ಷ್ಮೀಗೌಡ ಅವರು ಸಂಘಟಕರಿಗೆ ಕೃತಜ್ಞತೆ ಸಲ್ಲಿಸಿ ತಮ್ಮ ಸಂಗಡಿಗರೊಂದಿಗೆ ಜಾನಪದ ಹಾಡು ಹಾಡಿ ಮಹಿಳಾ ದಿನಾಚರಣೆಯ ಶುಭಾಶಯ ಕೋರಿದರು. ಬೆಳಂಬಾರದ ದಿವಂಗತ ನಾಟಿ ವೈದ್ಯರಾಗಿದ್ದ ಶಿವು ಮತ್ತು ಬೊಮ್ಮುಗೌಡ ಅವರ ಮನೆಯಂಗಳವು ಹಾಲಕ್ಕಿ ಸಮಾಜದ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಇತರೆ ನೂರಾರು ವಿಧಾಯಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗುತ್ತಿರುವ ಸ್ಥಳವಾಗಿರುವುದು ಗಮನ ಸೆಳೆದಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.